ಸಿಲಿಕಾನ್ ಸಿಟಿಯಲ್ಲಿ ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಟೊಮೊಟೊ 70 ರೂಪಾಯಿ ಕೆಜಿ ಆಗಿದೆ. ಮತ್ತೊಂದು ಕಡೆ ವಿವಿಧ ತರಕಾರಿ ಬೆಲೆ ಸಹ ಜಾಸ್ತಿ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಟೊಮೊಟೊ ಸೇರಿದಂತೆ ಹಲವು ತರಕಾರಿ ಬೆಲೆ 100ರ ಗಡಿ ದಾಟಬಹುದು. ನೋಡ್ತಿರ್ಬೋದು ಟೊಮೊಟೊ ಬೆಲೆ ಸದ್ಯಕ್ಕೆ ಈ ಒಂದು 23 ಕೆಜಿ ಇದೆ. ಈ ಒಂದು 23 ಕೆಜಿಗೆ 1000-1200 ರೂಪಾಯಿ ಆಗುತ್ತೆ. ನೀವು ಇಲ್ಲಿಂದ ಹೋಲ್ಸೇಲ್ ಪ್ರೈಸ್ ಇದಲ್ಲ, ಬೇರೆ ಕಡೆ ತೆಗೆದುಕೊಂಡು ಹೋದರೆ ಕೆಜಿಗೆ 55ರಿಂದ 60 ರೂಪಾಯಿ, ಕೆಲವು ಕಡೆ 70 ರೂಪಾಯಿ ಆಗಲಿದೆ. ಹೀಗಾಗಿ ಸಾಕಷ್ಟು ವ್ಯಾಪಾರಸ್ಥರು ಬಂದು ಈ ಒಂದು ಭಾಗದಲ್ಲಿ ಟೊಮೊಟೊವನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಮಾರ್ತಿದ್ದಾರೆ. ಬಟ್ ರೇಟ್ ಮಾತ್ರ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಕ್ಯಾರೆಟು, ಬೀನ್ಸು ಅದು ಸಹ ಜಾಸ್ತಿ ಆಗ್ಬೋದು. ಯಾಕಂದರೆ ಈಗ ಸದ್ಯಕ್ಕೆ ಈಗ 60 ರೂಪಾಯಿಂದ 70 ರೂಪಾಯಿ ಇದೆ ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿ ಬೆಲೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ನೋಡ್ತಿರ್ಬೋದು ಸಾಕಷ್ಟು ವ್ಯಾಪಾರಸ್ಥರು ಬಂದು ವ್ಯಾಪಾರಿಗಳು ಬಂದು ಬೇರೆ ಬೇರೆ ಕಡೆ ಅಂದರೆ ಬೇರೆ ಬೇರೆ ಕಡೆ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಹೋಲ್ಸೇಲ್ ಪ್ರೈಸ್ ಇದು. ಒಂದು 23 ಕೆಜಿಗೆ ಈಗ 1000-1200 ರೂಪಾಯಿ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಯಾಕಂದರೆ ಟೊಮೊಟೊ ಬೆಲೆ ಕಡಿಮೆ ಇರುವುದರಿಂದ ರೈತರು ಯಾರು ಟೊಮೊಟೊ ಬೆಳೆದಿಲ್ಲ, ಆ ಒಂದು ದೃಷ್ಟಿಯಿಂದ ಟೊಮೊಟೊ ದರ ಜಾಸ್ತಿ ಆಗಿದೆ ಎಂಬುದು ಕಡೆ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಇಲ್ಲಿ ವ್ಯಾಪಾರಸ್ಥರು ಮಾತಾಡಿಸ್ತೀನಿ. ಸರ್, ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಸರ್, ಏನು ರೀಸನ್ ಅಂತ? ಮೇನ್ ರೀಸನ್ ಅಂದರೆ ಹಿಂದೆ ಒಂದು ತಿಂಗಳು ಮುಂಚೆ ಎಲ್ಲ ತರಕಾರಿಗಳದ್ದು ಬೆಲೆ ಕಮ್ಮಿ ಇತ್ತು. ರೈತರಿಗೆ ಒಂದು ಎಕರೆಗೆ ಮೇಂಟೈನ್ ಮಾಡಬೇಕಂದ್ರೆ ಕಷ್ಟ. ಇಂಥ ಚಳಿಗಾಲ ಅಂದರೆ ಇನ್ನೂ ಔಷಧಿ ಕೇಳ್ತಾರೆ, ಇನ್ನೂ ಅವ್ರ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಏನು ಮಾಡಿದ್ರು, ಬೇಜಾರಾಗ್ಬಿಟ್ಟು ಕೆಲವು ದಿವಸ ಅವರು ಗ್ಯಾಪ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಇನ್ನೂ 20-30 ದಿವಸ, ಇನ್ನೂ ಒಂದು ತಿಂಗಳು ಲೆಕ್ಕ ಬೆಲೆ ಸ್ವಲ್ಪ ಟೈಟೇ ಆಗುತ್ತೆ, ಏನು ಹೆಚ್ಚು ಕಡಿಮೆ ಆಗಲ್ಲಣ್ಣ. ಟೊಮೊಟೊ ಸೇರಿದಂತೆ ಈ ಬೀನ್ಸು, ಕ್ಯಾರೆಟು, ಮತ್ತೊಂದು ಕಡೆ ಈ ಈರುಳ್ಳಿ, ಮತ್ತೊಂದು ಕಡೆ ಸೇರಿದಂತೆ ಹಲವು 70-80 ರೂಪಾಯಿ ಕೆಜಿ ಆಗಿದೆ ಸರ್. ಮುಂದಿನ ದಿನಗಳ ಅದು ಸಹ ಜಾಸ್ತಿ ಆಗ್ಬೋದಾ ಅಂತ? ಒಂದು 20 ದಿವಸ ನಿಮಗೆ ಜಾಸ್ತಿ ಆಗುತ್ತೆ ಸರ್. 20 ಡೇಸಲ್ಲಿ ಜಾಸ್ತಿ, ಅಷ್ಟೊಂದು ಜಾಸ್ತಿ ಅಂತ ಆಗುತ್ತೆ ಅಂತ ಇಲ್ಲ. 20 ಡೇಸ್ ನಿಮಗೆ ಬೆಳವಂತನೇ ತಿರ್ಗಾ ವಾಪಸ್ ತಿರ್ಗಾ ರೀಪ್ರೊಡ್ಯೂಸ್ ಬರುತ್ತಲ್ಲ, ಬರೋ ಗಂಟ 20-30 ಡೇಸ್ ಟೈಮ್ ಆಗುತ್ತೆ. ಆವಾಗ ತಿರ್ಗಾ ನಿಮಗೆ ಆವಾಗಂಟ ಸ್ವಲ್ಪ ಟೈಟ್ ಸಿಗುತ್ತೆ ನಿಮಗೆ ಬಜಾರು. ನಮ್ಮ ರಾಜ್ಯದಲ್ಲಿ ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿಗಳು ಬೆಳಿತಿಲ್ವಾ? ಏನಾದರೂ ಆ ರೀಸನ್ ಇದೆನಾ ದರ ಏರಿಕೆ ಜಾಸ್ತಿ ಆಗಿದೆ ಎಂಬುದಕ್ಕೆ? ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಒಂದು ಎಕರೆಗೆ ನೀವು ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಅವ್ರ ಕಷ್ಟ ನಾವು ಹೋಗ್ಬಿಟ್ಟು ನೋಡಿದ್ರೆ ನಮ್ಗೆ ನೋಡೋಕ್ಕಾಗಲ್ಲ, ಆ ಥರ ಕಷ್ಟ ಇದೆ. ಒಂದು ಎಕರೆಗೆ ಯಾವಾಗ 1-2 ವರ್ಷ ಮುಂಚೆ 1.5 ಲಕ್ಷ ಲೆಕ್ಕ ಇತ್ತು ಉಣ್ಸೋಕ್ಕೆ. ಇವಾಗ 2.5 ಲಕ್ಷ ಗಂಟ ಟೊಮೊಟೊ, ಹೈಬ್ರಿಡ್ ಟೊಮೊಟೊ ಇದು ನೋಡಿ, ಈ ಟೊಮೊಟೊ ಇದೆಲ್ಲ ಹೈಬ್ರಿಡ್ ಟೊಮೊಟೊ, ಈ ಉಣ್ಸೋಕ್ಕೆ 2.5 ಲಕ್ಷ ಗಂಟ ಆಗ್ತಾ ಇದೆ. ಅವ್ರು 2.5 ಲಕ್ಷ ಅಂದರೆ ಮಿನಿಮಮ್ ಅಂದರೆ 500 ರುಪೀಸ್ ಸೇಲ್ ಆಗಬೇಕು ಪರ್ ಕ್ರೇಟ್ 23 ಕೆಜಿಸ್ದು. ಇವಾಗ ಒಂದು ತಿಂಗಳು ಮುಂಚೆ ನಿಮಗೆ 300 ರೂಪಾಯಿ, 400 ರೂಪಾಯಿ, 200 ರೂಪಾಯಿನೇ ಇದ್ದಿದ್ದು. ಅವ್ರಿಗೆ ಖರ್ಚೆ ಅವ್ರಿಗೆ ಉಳಿತಾಯ ಆಗಿಲ್ಲ. ಅದರಲ್ಲಿ ಏನಾಯಿತು, ರೈತರು ಉಣ್ಸೋಕ್ಕೆ ಬಿಟ್ಟಿದ್ದಾರೆ ಸ್ವಲ್ಪ. ನೋಡ್ತಿರ್ಬೋದು ಎಲ್ಲವೂ ದರ ಅಂದರೆ ತರಕಾರಿ ದರ, ಟೊಮೊಟೊ ಸೇರಿದಂತೆ ಈಗ ಮತ್ತು ಬೀನ್ಸು, ಕ್ಯಾರೆಟು, ಮತ್ತೊಂದು ಕಡೆ ಗೆಜ್ರಿ ಎಲ್ಲವೂ ಜಾಸ್ತಿ ಆಗಲಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಟೊಮೊಟೊ 70 ರೂಪಾಯಿ ಕೆಜಿ ಆಗಿದೆ. ಮತ್ತೊಂದು ಕಡೆ ವಿವಿಧ ತರಕಾರಿ ಬೆಲೆ ಸಹ ಜಾಸ್ತಿ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಟೊಮೊಟೊ ಸೇರಿದಂತೆ ಹಲವು ತರಕಾರಿ ಬೆಲೆ 100ರ ಗಡಿ ದಾಟಬಹುದು. ನೋಡ್ತಿರ್ಬೋದು ಟೊಮೊಟೊ ಬೆಲೆ ಸದ್ಯಕ್ಕೆ ಈ ಒಂದು 23 ಕೆಜಿ ಇದೆ. ಈ ಒಂದು 23 ಕೆಜಿಗೆ 1000-1200 ರೂಪಾಯಿ ಆಗುತ್ತೆ. ನೀವು ಇಲ್ಲಿಂದ ಹೋಲ್ಸೇಲ್ ಪ್ರೈಸ್ ಇದಲ್ಲ, ಬೇರೆ ಕಡೆ ತೆಗೆದುಕೊಂಡು ಹೋದರೆ ಕೆಜಿಗೆ 55ರಿಂದ 60 ರೂಪಾಯಿ, ಕೆಲವು ಕಡೆ 70 ರೂಪಾಯಿ ಆಗಲಿದೆ. ಹೀಗಾಗಿ ಸಾಕಷ್ಟು ವ್ಯಾಪಾರಸ್ಥರು ಬಂದು ಈ ಒಂದು ಭಾಗದಲ್ಲಿ ಟೊಮೊಟೊವನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಮಾರ್ತಿದ್ದಾರೆ. ಬಟ್ ರೇಟ್ ಮಾತ್ರ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಕ್ಯಾರೆಟು, ಬೀನ್ಸು ಅದು ಸಹ ಜಾಸ್ತಿ ಆಗ್ಬೋದು. ಯಾಕಂದರೆ ಈಗ ಸದ್ಯಕ್ಕೆ ಈಗ 60 ರೂಪಾಯಿಂದ 70 ರೂಪಾಯಿ ಇದೆ ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿ ಬೆಲೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ನೋಡ್ತಿರ್ಬೋದು ಸಾಕಷ್ಟು ವ್ಯಾಪಾರಸ್ಥರು ಬಂದು ವ್ಯಾಪಾರಿಗಳು ಬಂದು ಬೇರೆ ಬೇರೆ ಕಡೆ ಅಂದರೆ ಬೇರೆ ಬೇರೆ ಕಡೆ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಹೋಲ್ಸೇಲ್ ಪ್ರೈಸ್ ಇದು. ಒಂದು 23 ಕೆಜಿಗೆ ಈಗ 1000-1200 ರೂಪಾಯಿ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಯಾಕಂದರೆ ಟೊಮೊಟೊ ಬೆಲೆ ಕಡಿಮೆ ಇರುವುದರಿಂದ ರೈತರು ಯಾರು ಟೊಮೊಟೊ ಬೆಳೆದಿಲ್ಲ, ಆ ಒಂದು ದೃಷ್ಟಿಯಿಂದ ಟೊಮೊಟೊ ದರ ಜಾಸ್ತಿ ಆಗಿದೆ ಎಂಬುದು ಕಡೆ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಇಲ್ಲಿ ವ್ಯಾಪಾರಸ್ಥರು ಮಾತಾಡಿಸ್ತೀನಿ. ಸರ್, ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಸರ್, ಏನು ರೀಸನ್ ಅಂತ? ಮೇನ್ ರೀಸನ್ ಅಂದರೆ ಹಿಂದೆ ಒಂದು ತಿಂಗಳು ಮುಂಚೆ ಎಲ್ಲ ತರಕಾರಿಗಳದ್ದು ಬೆಲೆ ಕಮ್ಮಿ ಇತ್ತು. ರೈತರಿಗೆ ಒಂದು ಎಕರೆಗೆ ಮೇಂಟೈನ್ ಮಾಡಬೇಕಂದ್ರೆ ಕಷ್ಟ. ಇಂಥ ಚಳಿಗಾಲ ಅಂದರೆ ಇನ್ನೂ ಔಷಧಿ ಕೇಳ್ತಾರೆ, ಇನ್ನೂ ಅವ್ರ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಏನು ಮಾಡಿದ್ರು, ಬೇಜಾರಾಗ್ಬಿಟ್ಟು ಕೆಲವು ದಿವಸ ಅವರು ಗ್ಯಾಪ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಇನ್ನೂ 20-30 ದಿವಸ, ಇನ್ನೂ ಒಂದು ತಿಂಗಳು ಲೆಕ್ಕ ಬೆಲೆ ಸ್ವಲ್ಪ ಟೈಟೇ ಆಗುತ್ತೆ, ಏನು ಹೆಚ್ಚು ಕಡಿಮೆ ಆಗಲ್ಲಣ್ಣ. ಟೊಮೊಟೊ ಸೇರಿದಂತೆ ಈ ಬೀನ್ಸು, ಕ್ಯಾರೆಟು, ಮತ್ತೊಂದು ಕಡೆ ಈ ಈರುಳ್ಳಿ, ಮತ್ತೊಂದು ಕಡೆ ಸೇರಿದಂತೆ ಹಲವು 70-80 ರೂಪಾಯಿ ಕೆಜಿ ಆಗಿದೆ ಸರ್. ಮುಂದಿನ ದಿನಗಳ ಅದು ಸಹ ಜಾಸ್ತಿ ಆಗ್ಬೋದಾ ಅಂತ? ಒಂದು 20 ದಿವಸ ನಿಮಗೆ ಜಾಸ್ತಿ ಆಗುತ್ತೆ ಸರ್. 20 ಡೇಸಲ್ಲಿ ಜಾಸ್ತಿ, ಅಷ್ಟೊಂದು ಜಾಸ್ತಿ ಅಂತ ಆಗುತ್ತೆ ಅಂತ ಇಲ್ಲ. 20 ಡೇಸ್ ನಿಮಗೆ
ಬೆಳವಂತಾನೆ ತಿರ್ಗಾ ವಾಪಸ್ ತಿರ್ಗಾ ರೀಪ್ರೊಡ್ಯೂಸ್ ಬರುತ್ತಲ್ಲ ಬರೋ ಗಂಟ ಒಂದು 20-30 ಡೇಸ್ ಟೈಮ್ ಆಗುತ್ತೆ. ಅವಾಗ ತಿರ್ಗಾ ನಿಮಗೆ ಅವಾಗ ಗಂಟ ಸ್ವಲ್ಪ ಟೈಟ್ ಸಿಗುತ್ತೆ ನಿಮಗೆ ಬಜಾರು. ನಮ್ಮ ರಾಜ್ಯದಲ್ಲಿ ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿಗಳು ಬೆಳಿತಿಲ್ವಾ? ಏನಾದ್ರೂ ಆ ರೀಸನ್ ಇದೆನಾ ದರ ಏರಿಕೆ ಜಾಸ್ತಿ ಆಗಿದೆ ಎಂಬುದಕ್ಕೆ? ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಒಂದು ಎಕರೆಗೆ ನೀವು ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಅವ್ರ ಕಷ್ಟ ನಾವು ಹೋಗ್ಬಿಟ್ಟು ನಮ್ಗೆ ನೋಡಿದ್ರೆ ನಮ್ಗೆ ನೋಡೋಕ್ಕಾಗಲ್ಲ, ಆ ಥರ ಕಷ್ಟ ಇದೆ. ಒಂದು ಎಕರೆಗೆ ಯಾವಾಗ 1-2 ವರ್ಷ ಮುಂಚೆ 1.5 ಲಕ್ಷ ಲೆಕ್ಕ ಇತ್ತು ಉಣ್ಸೋಕ್ಕೆ. ಇವಾಗ 2.5 ಲಕ್ಷ ಗಂಟ ಟೊಮೊಟೊ, ಹೈಬ್ರಿಡ್ ಟೊಮೊಟೊ ಇದು ನೋಡಿ, ಈ ಟೊಮೊಟೊ ಇದೆಲ್ಲ ಹೈಬ್ರಿಡ್ ಟೊಮೊಟೊ, ಈ ಉಣ್ಸೋಕ್ಕೆ 2.5 ಲಕ್ಷ ಗಂಟ ಆಗ್ತಾ ಇದೆ. ಅವ್ರು 2.5 ಲಕ್ಷ ಅಂದರೆ ಮಿನಿಮಮ್ ಅಂದರೆ 500 ರುಪೀಸ್ ಸೇಲ್ ಆಗಬೇಕು ಪರ್ ಕ್ರೇಟ್ 23 kgsದು. ಇವಾಗ ಒಂದು ತಿಂಗಳು ಮುಂಚೆ ನಿಮಗೆ 300 ರೂಪಾಯಿ, 400 ರೂಪಾಯಿ, 200 ರೂಪಾಯಿನೇ ಇದ್ದಿದ್ದು. ಅವ್ರಿಗೆ ಖರ್ಚೆ ಅವ್ರಿಗೆ ಉಳಿತಾಯ ಆಗಿಲ್ಲ. ಅದರಲ್ಲಿ ಏನಾಯ್ತು, ರೈತರು ಉಣ್ಸಕ್ಕೆ ಬಿಟ್ಟಿದ್ದಾರೆ ಸ್ವಲ್ಪ. ನೋಡ್ತಿರ್ಬೋದು ಎಲ್ಲವೂ ದರ ಅಂದ್ರೆ ತರಕಾರಿ ದರ ಟೊಮೊಟೊ ಸೇರಿದಂತೆ ಈಗ ಮತ್ತೆ ಬೀನ್ಸು, ಕ್ಯಾರೆಟು ಮತ್ತೊಂದು ಕಡೆ ಗೆಜ್ರಿ ಎಲ್ಲವೂ ಜಾಸ್ತಿ ಆಗಲಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಟೊಮೊಟೊ 70 ರೂಪಾಯಿ ಕೆಜಿ ಆಗಿದೆ. ಮತ್ತೊಂದು ಕಡೆ ವಿವಿಧ ತರಕಾರಿ ಬೆಲೆ ಸಹ ಜಾಸ್ತಿ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಟೊಮೊಟೊ ಸೇರಿದಂತೆ ಹಲವು ತರಕಾರಿ ಬೆಲೆ 100ರ ಗಡಿ ದಾಟಬಹುದು. ನೋಡ್ತಿರ್ಬೋದು ಟೊಮೊಟೊ ಬೆಲೆ ಸದ್ಯಕ್ಕೆ ಈ ಒಂದು 23 kg ಇದೆ. ಈ ಒಂದು 23 kgಗೆ 1000-1200 ರೂಪಾಯಿ ಆಗುತ್ತೆ. ನೀವು ಇಲ್ಲಿಂದ ಹೋಲ್ಸೇಲ್ ಪ್ರೈಸ್ ಇದಲ್ಲ, ಬೇರೆ ಕಡೆ ತೆಗೆದುಕೊಂಡು ಹೋದರೆ ಕೆಜಿಗೆ 55ರಿಂದ 60 ರೂಪಾಯಿ, ಕೆಲವು ಕಡೆ 70 ರೂಪಾಯಿ ಆಗಲಿದೆ. ಹೀಗಾಗಿ ಸಾಕಷ್ಟು ವ್ಯಾಪಾರಸ್ಥರು ಬಂದು ಈ ಒಂದು ಭಾಗದಲ್ಲಿ ಟೊಮೊಟೊವನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಮಾರ್ತಿದ್ದಾರೆ. ಬಟ್ ರೇಟ್ ಮಾತ್ರ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಕ್ಯಾರೆಟು, ಬೀನ್ಸು ಅದು ಸಹ ಜಾಸ್ತಿ ಆಗ್ಬೋದು. ಯಾಕಂದರೆ ಈಗ ಸದ್ಯಕ್ಕೆ ಈಗ 60 ರೂಪಾಯಿಂದ 70 ರೂಪಾಯಿ ಇದೆ ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿ ಬೆಲೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ನೋಡ್ತಿರ್ಬೋದು ಸಾಕಷ್ಟು ವ್ಯಾಪಾರಸ್ಥರು ಬಂದು ವ್ಯಾಪಾರಿಗಳು ಬಂದು ಬೇರೆ ಬೇರೆ ಕಡೆ ಅಂದರೆ ಬೇರೆ ಬೇರೆ ಕಡೆ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಹೋಲ್ಸೇಲ್ ಪ್ರೈಸ್ ಇದು. ಒಂದು 23 kgಗೆ ಈಗ 1000-1200 ರೂಪಾಯಿ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಯಾಕಂದರೆ ಟೊಮೊಟೊ ಬೆಲೆ ಕಡಿಮೆ ಇರುವುದರಿಂದ ರೈತರು ಯಾರು ಟೊಮೊಟೊ ಬೆಳೆದಿಲ್ಲ, ಆ ಒಂದು ದೃಷ್ಟಿಯಿಂದ ಟೊಮೊಟೊ ದರ ಜಾಸ್ತಿ ಆಗಿದೆ ಎಂಬುದು ಕಡೆ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಇಲ್ಲಿ ವ್ಯಾಪಾರಸ್ಥರು ಮಾತಾಡಿಸ್ತೀನಿ. ಸರ್, ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಸರ್, ಏನು ರೀಸನ್ ಅಂತ? ಮೇನ್ ರೀಸನ್ ಅಂದರೆ ಹಿಂದೆ 1 ತಿಂಗಳು ಮುಂಚೆ ಎಲ್ಲ ತರಕಾರಿಗಳದ್ದು ಬೆಲೆ ಕಮ್ಮಿ ಇತ್ತು. ರೈತರಿಗೆ 1 ಎಕರೆಗೆ ಮೇಂಟೈನ್ ಮಾಡಬೇಕಂದ್ರೆ ಕಷ್ಟ. ಇಂಥ ಚಳಿಗಾಲ ಅಂದರೆ ಇನ್ನೂ ಔಷಧಿ ಕೇಳ್ತಾರೆ, ಇನ್ನೂ ಅವ್ರ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಏನು ಮಾಡಿದ್ರು, ಬೇಜಾರಾಗ್ಬಿಟ್ಟು ಕೆಲವು ದಿವಸ ಅವರು ಗ್ಯಾಪ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಇನ್ನೂ 20-30 ದಿವಸ, ಇನ್ನೂ 1 ತಿಂಗಳು ಲೆಕ್ಕ ಬೆಲೆ ಸ್ವಲ್ಪ ಟೈಟೇ ಆಗುತ್ತೆ, ಏನು ಹೆಚ್ಚು ಕಡಿಮೆ ಆಗಲ್ಲಣ್ಣ. ಟೊಮೊಟೊ ಸೇರಿದಂತೆ ಈ ಬೀನ್ಸು, ಕ್ಯಾರೆಟು ಮತ್ತೊಂದು ಕಡೆ ಈ ಈರುಳ್ಳಿ ಮತ್ತೊಂದು ಕಡೆ ಸೇರಿದಂತೆ ಹಲವು 70-80 ರೂಪಾಯಿ ಕೆಜಿ ಆಗಿದೆ ಸರ್. ಮುಂದಿನ ದಿನಗಳ ಅದು ಸಹ ಜಾಸ್ತಿ ಆಗ್ಬೋದಾ ಅಂತ? 20 ದಿವಸ ನಿಮಗೆ ಜಾಸ್ತಿ ಆಗುತ್ತೆ ಸರ್. 20 ಡೇಸಲ್ಲಿ ಜಾಸ್ತಿ, ಅಷ್ಟೊಂದು ಜಾಸ್ತಿ ಅಂತ ಆಗುತ್ತೆ ಅಂತ ಇಲ್ಲ. 20 ಡೇಸ್ ನಿಮಗೆ ಬೆಳವಂತಾನೆ ತಿರ್ಗಾ ವಾಪಸ್ ತಿರ್ಗಾ ರೀಪ್ರೊಡ್ಯೂಸ್ ಬರುತ್ತಲ್ಲ, ಬರೋ ಗಂಟ ಒಂದು 20-30 ಡೇಸ್ ಟೈಮ್ ಆಗುತ್ತೆ. ಅವಾಗ ತಿರ್ಗಾ ನಿಮಗೆ ಅವಾಗ ಗಂಟ ಸ್ವಲ್ಪ ಟೈಟ್ ಸಿಗುತ್ತೆ ನಿಮಗೆ ಬಜಾರು. ನಮ್ಮ ರಾಜ್ಯದಲ್ಲಿ ಟೊಮೊಟೊ ಸೇರಿದಂತೆ ವಿವಿಧ ತರಕಾರಿಗಳು ಬೆಳಿತಿಲ್ವಾ? ಏನಾದ್ರೂ ಆ ರೀಸನ್ ಇದೆನಾ ದರ ಏರಿಕೆ ಜಾಸ್ತಿ ಆಗಿದೆ ಎಂಬುದಕ್ಕೆ? ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. 1 ಎಕರೆಗೆ ನೀವು ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಅವ್ರ ಕಷ್ಟ ನಾವು ಹೋಗ್ಬಿಟ್ಟು ನಮ್ಗೆ ನೋಡಿದ್ರೆ ನಮ್ಗೆ ನೋಡೋಕ್ಕಾಗಲ್ಲ, ಆ ಥರ ಕಷ್ಟ ಇದೆ. 1 ಎಕರೆಗೆ ಯಾವಾಗ 1-2 ವರ್ಷ ಮುಂಚೆ 1.5 ಲಕ್ಷ ಲೆಕ್ಕ ಇತ್ತು ಉಣ್ಸೋಕ್ಕೆ. ಇವಾಗ 2.5 ಲಕ್ಷ ಗಂಟ ಟೊಮೊಟೊ, ಹೈಬ್ರಿಡ್ ಟೊಮೊಟೊ ಇದು ನೋಡಿ, ಈ ಟೊಮೊಟೊ ಇದೆಲ್ಲ ಹೈಬ್ರಿಡ್ ಟೊಮೊಟೊ, ಈ ಉಣ್ಸೋಕ್ಕೆ 2.5 ಲಕ್ಷ ಗಂಟ ಆಗ್ತಾ ಇದೆ. ಅವ್ರು 2.5 ಲಕ್ಷ ಅಂದರೆ ಮಿನಿಮಮ್ ಅಂದರೆ 500 ರುಪೀಸ್ ಸೇಲ್ ಆಗಬೇಕು ಪರ್ ಕ್ರೇಟ್ 23 kgsದು. ಇವಾಗ 1 ತಿಂಗಳು ಮುಂಚೆ ನಿಮಗೆ 300 ರೂಪಾಯಿ, 400 ರೂಪಾಯಿ, 200 ರೂಪಾಯಿನೇ ಇದ್ದಿದ್ದು. ಅವ್ರಿಗೆ ಖರ್ಚೆ ಅವ್ರಿಗೆ ಉಳಿತಾಯ ಆಗಿಲ್ಲ. ಅದರಲ್ಲಿ ಏನಾಯ್ತು, ರೈತರು ಉಣ್ಸಕ್ಕೆ ಬಿಟ್ಟಿದ್ದಾರೆ ಸ್ವಲ್ಪ. ನೋಡ್ತಿರ್ಬೋದು ಎಲ್ಲವೂ ದರ ಅಂದ್ರೆ ತರಕಾರಿ ದರ ಟೊಮೊಟೊ ಸೇರಿದಂತೆ ಈಗ ಮತ್ತೆ ಬೀನ್ಸು, ಕ್ಯಾರೆಟು ಮತ್ತೊಂದು ಕಡೆ ಗೆಜ್ರಿ ಎಲ್ಲವೂ ಜಾಸ್ತಿ ಆಗಲಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.